ನಮಸ್ಕಾರ ವೀಕ್ಷಕರ, ಇವತ್ತು ನಾವಿದ್ದೀವಿ ತುಮಕೂರು ನಗರದ ಜೂನಿಯರ್ ಕಾಲೇಜ್ ಮೈದಾನದ ಬಳಿ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ ಸರ್ಕಾರಕ್ಕೆ ಬಂದು 3 ವರ್ಷ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತುಮಕೂರಿನಲ್ಲಿ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಜನ ಇಲ್ಲಿ ಬಂದಿರುವಂಥದ್ದು. ಏನು ಹೇಳ್ತಾರೆ ಇದ್ರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ನೋಡೋಣ ಬನ್ನಿ ಏನು ಮಾತಾಡ್ತಾರೆ. ನಮ್ಮ ಜೊತೆ ಇದ್ದಾರೆ ಸ್ಥಳೀಯರು, ಹಾಗೆ ಬೇರೆ ಊರಿಂದ ಬಂದಿರೋರು. ಈ ಬಗ್ಗೆ ಏನು ಮಾತಾಡ್ತಾರೆ ನೋಡೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು ಹೇಳಿ? ಶಿರಾದಿಂದ ಬಂದಿದ್ದೀವಿ. ಶಿರಾ, ಓಕೆ. ಸಮಾವೇಶದ ಬಗ್ಗೆ ಏನು ಹೇಳ್ತೀರಾ? ಸಮಾವೇಶಕ್ಕೆ ಏನು ಹೇಳೋಣಮ್ಮ, 3 ವರ್ಷದ ಸಾಧನೆ ಅದು. ಸಾಧನೆ ನಿಮಗೆ ಖುಷಿ ಆಗಿದೆಯಾ? ಕಾಂಗ್ರೆಸ್ ಸರ್ಕಾರ 3 ವರ್ಷ ಈ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಕೆಲಸ ಏನಾದರೂ ಮಾಡಿದ್ಯಾ ಕಾಂಗ್ರೆಸ್ ಸರ್ಕಾರ ಈ 3 ವರ್ಷದಲ್ಲಿ? ಅಭಿವೃದ್ಧಿ ಅಂದರೆ ಇದೆ, ಗ್ಯಾರಂಟಿನೇ ಅಭಿವೃದ್ಧಿ. ಗ್ಯಾರಂಟಿ ಬಗ್ಗೆ ಬೇರೆ ಇದು ಏನು ಇಲ್ವಾ? ಬೇರೆದೇನಿಲ್ಲ. ಗ್ಯಾರಂಟಿ ಹೊಂದಿದ್ರೆ ಅಭಿವೃದ್ಧಿ ಆಯ್ತಾ? ಆಗಲ್ಲ. ಮತ್ತೆ ಏನು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರಕ್ಕೆ? ಸರ್ಕಾರ ಏನು ಪ್ರಯೋಜನ ಇಲ್ಲ, ಇದು ಪ್ರಯೋಜನ ಇಲ್ಲ. ಮುಂದೆ ಅಕಸ್ಮಾತ್ ಕಾಂಗ್ರೆಸ್ ಸರ್ಕಾರನೇ ಬಂದರೆ ಏನು ಹೇಳ್ತೀರಾ? ಮುಂದೆ 2028 ಮತ್ತೆ ಚುನಾವಣೆ ನಡೆಯುತ್ತೆ. ಮುಂದೆ ಅಕಸ್ಮಾತ್ ಕಾಂಗ್ರೆಸ್ ಬಂದರೆ ಏನಾದರೂ ಅಭಿವೃದ್ಧಿ ಆಗಬೇಕಾ? ಈಗಲೂ ಮಾಡಬೇಕಾ ಏನಾದರೂ ಅಭಿವೃದ್ಧಿ? ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಭಿವೃದ್ಧಿ ಅದೇ ನೆಕ್ಸ್ಟ್ ಬರೋದಿಲ್ಲ. ಬಿಜೆಪಿನೇ ಬರುತ್ತೆ. ಬಿಜೆಪಿ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಸಮಾವೇಶ ಹೆಂಗಿತ್ತು? ನೀವು ಭಾಗಿಯಾಗಿದ್ರಾ? ಸಮಾವೇಶದ ಚೆನ್ನಾಗಿ ಇದನ್ನು ಮಾಡಿದ್ರು, ಎಲ್ಲ ಅಚ್ಚುಕಟ್ಟಾಗಿತ್ತು. ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, JDS ಸರ್ಕಾರ ಅಂತಲ್ಲ. ರೈತನಿಗೆ ಸರ್ಕಾರದವರು ಎಲ್ಲ ಸವಲತ್ತು ಕೊಡಬೇಕು. ಯಾವ್ದು ಕೊಟ್ಟಿದ್ದಾರೆ? ನಮಗೆ 14 ವರ್ಷನೋ 18 ವರ್ಷನೋ ಆಗೈತೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿಗೆ ನೀರಾವರಿ ಮಂಜೂರಾಗಿ. ಇವತ್ತಿನವರೆಗಾಗೂ 8 ಆಣೆ ದುಡ್ಡು ಒಬ್ಬರು ಕೊಟ್ಟಿಲ್ಲ. ಆಯವ್ಯಯದಲ್ಲಿ ದುಡ್ಡು ಇಟ್ಟಿಲ್ಲ. ಆಮೇಲೆ ಇದು ಮಂಡನೆ ಮಾಡಿಲ್ಲ. ಇದೆಲ್ಲ ಮತ್ತೆ ಏನಂತಾರೆ ಇದನ್ನು? ಈಗ ಸುಮ್ಮನೆ ಜನ ಸೇರಿಸ್ಬಿಟ್ಟು ಹಕ್ಕುಪತ್ರ ಕೊಡ್ತೀವಿ, ನಿಮಗೆ ಮಂಜೂರು ಚೀಟಿ ಕೊಡ್ತೀವಿ, ನಿಮಗೆ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅನ್ನೋದು, ಬಸ್ ಹತ್ತಿಸ್ಕೊಂಬರೋದು, ಇಲ್ಲಿ ಕೈ ಬಿಟ್ಬಿಟ್ಟು ಹೋಗೋದು. ಕಣ್ಣಿ ಕಾಣದಾಗ ನೋಡಿ ಸಾಯ್ತಾ ಇದ್ದೀವಿ ಈಗ. ಇಲ್ಲಿ ಬಸ್ ಇನ್ನೂ ಬಂದಿಲ್ಲ. ಏನು ಮಾಡ್ಬೇಕು ಹೇಳ್ರಿ? ಹಾಂ, ಬೆಳಗ್ಗೆ ಬಿಟ್ಟರು ಅಲ್ಲಿ ಕೋತಿ ತೋಪಿ ಬಿಟ್ಟು ಹೋದಾರು, ಅವನಿಗೆ ಹಾಸನ ಡಿಪೋದ ಬಸ್ ತಂದು ನಮಗೆ ಹಾಕ್ಯಾವ್ರಿ. ಅವ್ನಿಗೇನು ಗೊತ್ತು ಹೇಳ್ರಿ? ತುಮಕೂರು ಸರ್ಕಲ್ ಯಾವ, ಬಸ್ ಸ್ಟ್ಯಾಂಡ್ ಯಾವ, ಏನು ಗೊತ್ತೈತೆ ಅವನಿಗೆ? 3 ವರ್ಷ ನೋಡ್ರಿ ಮೇಡಮ್ರೆ, ರಾಜ್ಯ ಸರ್ಕಾರ 3 ವರ್ಷ ಪೂರೈಕೆ ಮಾಡೈತೆ. ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿನ 2 ತಿಂಗಳು ಇನ್ನೂ ದುಡ್ಡು ಕೊಟ್ಟಿಲ್ಲ. ಆ ಈಗ ಇವತ್ತು ಎಷ್ಟು, ಒಂದು 1000ದಿಂದ 1500 ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ ಇವತ್ತು. ಅದನ್ನು ಇದಕ್ಕೆ ಕೊಟ್ಬಿಟ್ಟಿದ್ರೆ, ಯಾವುದಕ್ಕೆ 2,000 ರೂಪಾಯಿ ಕೊಡ್ತಾರಲ್ಲ, ಅದು ಕೊಟ್ಟಿದ್ರೆ ನೆಮ್ಮದಿ 4,000 ತಗೊಂಡು ಮನೇಲಿರೋರ ಗೃಹಲಕ್ಷ್ಮಿಗೆ ಏನಪ್ಪ ಇಂಥವೆಲ್ಲ ಮಾಡಬೇಕು. ಇದು ವೇಸ್ಟ್. ಇದು ವೇಸ್ಟ್, ಖಂಡಿತ ವೇಸ್ಟ್. ಅದು ನಿಮ್ಮ ಮನಸ್ಸಲ್ಲಿರಬೇಕು. ಈಗ ನಿಮ್ಮಪ್ಪ ನಿಮ್ಮಮ್ಮ ನಿನಗೇನಾರ ಒಳ್ಳೇದು ಮಾಡಿದರೆ ಅದು ನಿನ್ನ ಹೃದಯದಲ್ಲಿರಬೇಕು. ಈ ಆಡಂಬರ ಬೇಕಾಗಿರಲಿಲ್ಲ. ಈ ಆಡಂಬರದಿಂದ ಏನು ಪ್ರಯೋಜನ ಇಲ್ಲ. ಡೌಟ್ ಐತೆ. ನಮ್ಮ ಸರ್ಕಾರದ ಬಗ್ಗೆ ಅಷ್ಟಾಗಿ ನಾವೇನು ಹೇಳೋಕ್ಕಾಗಲ್ಲ. ಮಾಡಿದ್ದಾರೆ, ಪರವಾಗಿಲ್ಲ. ಮಾಡಿದ್ದಾರೆ. ನಮ್ಮದು ಅಲ್ಲೇ ಚಿಕ್ಕನಾಯಕನಹಳ್ಳಿ ತಾಲೂಕೆ ನಮ್ಮದು. ಮಾಡಿದ್ದಾರೆ, ಆದಷ್ಟು ಮಾಡಿದ್ದಾರೆ. ರೋಡಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ಮು, ನಮ್ಮ ಕಡೆ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಮೇ. CC ರೋಡ್ಗಳು ಆಗಿಲ್ಲ. CC ರೋಡ್ಗಳು ನಮ್ಮ ತಾಂಡಿಗಳ ಕಡೆ ಇನ್ನೂ ಆಗಬೇಕು, ಆಗಿಲ್ಲ. ಇನ್ನೂ ಅಷ್ಟು ಮಾಡೋ ಅಂಥವಿದ್ದಾವೆ, ಆಗಿಲ್ಲ. ಮಾಡಿದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೆಂಗಂತ ಹೇಳಿದ್ದಾರೆ, ಇನ್ನೂ ಆಗಿಲ್ಲ. ಆ ಥರ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಊರಿಂದ ಸರ್ಕಾರವೇ ಇಲ್ಲ, ಅಕ್ಕಿ ನಿಲ್ಲಿಸವ್ರೆ. ಬಡವರ ಮಕ್ಕಳೆಲ್ಲ ಅಕ್ಕಿ ನಿಲ್ಲಿಸವ್ರೆ. ಶ್ರೀಮಂತರುಗಳಿಗೆ ಅಕ್ಕಿ ಕೊಡ್ತಾ ಇದ್ದಾರೆ. ಹೌದು, ಒಂದು ರೋಡ್ ಇಲ್ಲ, ಒಂದು ಗುಂಡಿ ಎಲ್ಲ ಬಿದ್ಕೋತವೆ. ಒಂದು ಎಲ್ಲ ನಾವು ಕೊಡ್ತೀವಿ ಅಂತೆಲ್ಲ ಶ್ರೀಮಂತರಿಗೆ ಕೊಡ್ತಾವ್ರೆ. ಬಡವ್ರಿಗೂ ಒಂದು ಮನೆಯೂ ಇಲ್ಲ, ಒಂದು ಇದೂ ಇಲ್ಲ, ಯಾವುದೋ ಅದ್ಭುತವೂ ಇಲ್ಲ. ಈ ಸಿದ್ದರಾಮಯ್ಯನ ಸರ್ಕಾರ ನಮ್ಗೇನಿರೋದು? ಸುಮ್ಮನೆ ಬರೋದು ಹೋಗೋದಷ್ಟೇ. ಬಂದಿದ್ದೀವಿ, ನೋಡೋಣ ಹೆಂಗೆ ಐತೆ ಅಂತವ ಆಶ್ವಾಸನೆ ಕೊಡ್ತೀವಿ ಅಂತ ಬಂದಿವಿ. ಒಂದು ಮನೆ ಇಲ್ಲ, ಒಂದು ಮಟ್ಟಿಲ್ಲ, ಯಾವುದೂ ಇಲ್ಲ. ಒಂದು ರೋಡ್ ಇಲ್ಲ, ಒಂದು ಕುಡಿಯೋ ನೀರಿಲ್ಲ, ಸೌಬಲ್ಲಿ ಯಾವುದೂ ಇಲ್ಲವ. ಇಷ್ಟೊಂದು ಹೇಳ್ತೀವಿ. ಮುಂದಿನ ಬಂದರೆ ಇಲ್ಲಿಂದ ಇತ್ತ ಮಾಡ್ಕೊಂಡು ಹೋದ್ರೆ ನಾವು ಬರಲಿ ಅಂತ ನಾವು ಹೇಳ್ತೀವಿ. ಹಿಂಗೆ ಮಾಡ್ಕೊಂಡು ಹೋದ್ರೆ ಇನ್ನೆಲ್ಲಿ ಮಾಡೋಕ್ಕಾಗತ್ತೆ? ಬರಗಾಲ ಬಂದು ಕೂದೈತೆ, ಇಲ್ಲ ದನ ಕರಿ ಮೇವಿಲ್ಲ, ಮಳೆ ಹೋಗಿ ಅಡ್ಡ ಸೇರ್ಕೊಂತು, ತೋಟ ತುಡುಕೆಲ್ಲ ಒಣಗ್ತಾವೆ. ಏನು ಮಾಡೋಣ ರೈತರಾಗಿ? ಏನು 1 ರೂಪಾಯಿದು ಸೌಕರ್ಯನೇ ಇಲ್ಲ.
ಅಷ್ಟೊಂದು ತುರುವೇಕೆರೆ ತಾಲೂಕಿಗೆ ಯಾವುದೂ ಇಲ್ಲ. ಎಮ್ ಟಿ ಕೃಷ್ಣಪ್ಪ ಬಂದವ್ರೆ ಅಂತ ಹೇಳ್ಬಿಟ್ಟು ಯಾವ್ದು ಸೌಕರ್ಯವೂ ಇಲ್ಲ. ಅಷ್ಟೊಂದು ಹೇಳಬಲ್ಲ. ನಮ್ಮ ತುರುವೇಕೆರೆಗೆ ಬಂದೇ ಇಲ್ಲ ಅವರು. ಪರಮೇಶ್ವರ್ ಅವರು ಬಂದೇ ಇಲ್ಲ ಇದುವರೆಗೂ. ಏನು ಯಾವುದೂ ಇಂಪ್ರೂವ್ಮೆಂಟೇ ಮಾಡಿಲ್ಲ. ಆದರೂ ನಾವು ಒಂದು ಕಾಂಗ್ರೆಸ್ ಇರಲಿ ಅಂತ ಓಡಾಡ್ತಾ ಇದ್ದೀವಿ. ಸೊ ತುಮಕೂರು ಜಿಲ್ಲೆಯಲ್ಲಿ ಎಷ್ಟೊಂದು ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡೇ ಇಲ್ಲ, ಆದರೂ ಸಾಂಬ್ರೇಶ್ ಇಲ್ಲಿ ಹಮ್ಮಿಕೊಂಡಿದ್ದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಹಮ್ಮಿಕೊಂಡವ್ರೆ. ಅವ್ರು 3 ವರ್ಷ ಮುಗಿಸಿರೋ ನಾವೇನೋ ಅದು ಸಾಧನೆ ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳ್ತಾ ಇರ್ಬೋದು. ಆದರೆ ನಮ್ಮ ತಾಲೂಕಿಗೆ ಏನೂ ಮಾಡಿಲ್ಲ, ಇದುವರೆಗೂ ಏನೂ ಮಾಡಿಲ್ಲ. ಉಸ್ತುವಾರಿ ಸಚಿವರು ಬಂದೇ ಇಲ್ಲ, ಬಂದೇ ಇಲ್ಲ. ಹೇಳ್ಬೇಕು ನೀವು ಹೋಗಿ, ನಮ್ಮದು ದಳ ಇರೋದಲ್ಲಿ ಆದ್ರಿಂದ ಆಗಿರೋದ್ರಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದು. ಕೇಳಿ ನೀವು, ಯಾರನ್ನ ಕೇಳೋದ ಮೇಡಮರೇ? ಸುಮ್ಮನೆ ಹೋಯ್ತೀವಿ ಬರ್ತೀವಿ, ಏನೋ ಖರ್ಚು. ನೋಡ್ತಾರೆ ಬರ್ತಾರೆ. ಆಯಿತು ನೋಡುವ. ಏನ್ ಹೇಳ್ತೀರಾ? ಅದೇ ಬಂದೇ ಇಲ್ಲ ಒಂದು ಸಾರಿನೂ ನಮ್ಮ ತುರುವೇಕೆರೆ ತಾಲೂಕಿಗೆ. ಬನ್ನಿ ಅಂತ ಹೇಳಿ. ಅದೇ ಹೇಳಿ ನೋಡಿದ್ದೀವಿ. ಬಂದರೆ ಕಾಂಗ್ರೆಸ್ಗೆ ಹಾಕೋದು, ಇಲ್ಲ ಅಂದರೆ ಬಿಟ್ಬಿಡೋದ ಅಂತ. ಹ್ಞೂ ಬಂದರೂ ಸನ್ಮಾನ ಅವ್ರಿಗೆ ಅಷ್ಟೇ, ಮರ್ಯಾದೆಗೂ. ಅಷ್ಟೇ, ಮುಂಜಾನೆ ಹಾಕ್ಬಿಟ್ಟು ಸನ್ಮಾನ ಅಷ್ಟೇ. ತಿಪ್ಟೂರಿಂದ. ತಿಪ್ಟೂರಿಂದ ಸಮಾವೇಶದಲ್ಲಿ ಭಾಗಿಯಾಗಿದ್ರಾ? ಖುಷಿ ಆಯ್ತಾ ನಿಮಗೆ? ಖುಷಿ ಆಯಿತು. ಖುಷಿ ಆಯ್ತು. ಕಾಂಗ್ರೆಸ್ ಸರ್ಕಾರನೇ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬರಬೇಕು. ಓಕೆ, ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಅಭಿವೃದ್ಧಿ ಕೆಲಸಗಳಾಗಿದ್ಯಾ? ಆಗಿದೆ. ಏನೇನಾಗಿದಾವೆ ಹೇಳಿ? ಮನೆ ಇಲ್ದಾರಿ ಮನೆ ಕೊಟ್ಟವ್ರೆ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟವ್ರೆ, ಅನ್ನಭಾಗ್ಯ ಯೋಜನೆ ಕೊಟ್ಟವ್ರೆ. ಗ್ಯಾರಂಟಿ ಯೋಜನೆ ಬಿಟ್ಟು ಬೇರೆ ಏನು ಮಾಡಿದ್ದಾರೆ? ಬೇರೆ ಏನು ಊರಿಗೆ ಸ್ವಚ್ಛತೆ ಕಾರ್ಯಕ್ರಮ ಎಲ್ಲ ಸ್ವಚ್ಛತೆ, ಚರಂಡಿ ಕ್ಲೀನು, ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ಎಲ್ಲರನ್ನು ಕರೆಸಿ ಗ್ರಾಮಸ್ಥರನ್ನೆಲ್ಲರನ್ನು ಕರೆಸಿ ರೋಡ್ ಇಲ್ದಾರಿ ರೋಡ್ ಕೊಟ್ಟಿದ್ದಾರೆ, ಮನೆ ಇಲ್ದಾರಿ ಮನೆ ಕೊಟ್ಟಿದ್ದಾರೆ. ರೋಡ್ ಮಾಡಿದ್ದಾರೆ ನಮ್ಮೂರಲ್ಲಿ. ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಚರಂಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಸ್ವಚ್ಛತೆ ಎಲ್ಲನ ಇದ್ರ ಕಡೆ ಮಂಡಲ್ ಆಫೀಸ್ ಕಡೆಯಿಂದ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಕಡೆ ಮಾಡಿದ್ದಾರೆ, ಬೇರೆ ಕಡೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಮಗೆ ಗೊತ್ತು. ನಮ್ಮೂರು ಇದ್ರಲ್ಲಿ ನಮ್ಮ ಗ್ರಾಮದಲ್ಲಿ ಆಗಿದೆ. ನಿಮ್ಮ ಗ್ರಾಮದಲ್ಲಿ ಆದರೂ ಸಾಕು ಅಂದರೆ ನಾವೇನು ಮಾಡ್ಬೇಕು? ಸಂಘಕ್ಕೆ ಅವಕ್ಕೆ ಸಾಕು. ಮಂಡಲ್ ಕಡೆಯಿಂದ ಕೇಳಿ ಅವ್ರು ಮಾಡಿಸ್ಕೋಬೇಕು. ನಮ್ಮ ಕಡೆಯಿಂದ ಎಲ್ಲ ಮಾಡಿಸ್ಕೊಂಡಿದ್ದೀವಲ್ಲ, ಆಗಿದೆ. ಅದೇ ಚೆನ್ನಾಗಿತ್ತು, ಚೆನ್ನಾಗಿ ನಡೆಸ್ಕೊಟ್ರು. ನಾವು ಅದರಲ್ಲಿ ಭಾಗಗೊಂಡಿದ್ವು. ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರನ್ನೆಲ್ಲ ಕರೆಸಿದ್ರಲ್ಲ, ಅದರಲ್ಲಿ ನನಗೂ ಇದಾಗೈತೆ. ಹೋಗಿದ್ದು ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಗೆಲ್ಲೇಬೇಕು. ನಾವು ತಿಪ್ಟೂರಿಂದ. ಆಗಿದೆ. ಅದೇ ಗ್ರಾಮ ಪಂಚಾಯತಿ ಕಡೆಯಿಂದ ಕೇಳಿ ಅವ್ರು ಮಾಡಿಸ್ಕೋಬೇಕು. ಈಗ ನಮಗೆ ಮಾಡಿಸ್ಕೊಟ್ಟಿದ್ದಾರೆ ಅಂದರೆ ಅವ್ರಿಗೂ ಮಾಡಿಸ್ಕೊಟ್ಟೇ ಕೊಡ್ತಾರೆ. ಇವ್ರ ಕಡೆಯಿಂದ ಕೇಳಿ ಮಾಡಿಸ್ಕೊಂಡ್ರೆ ಅದು ಆಗುತ್ತೆ ಅಂತ ನನಗನ್ಸುತ್ತೆ. ತುಂಬ ಖುಷಿ ಆಯಿತು. ಊರಿಂದ ಎಲ್ಲರಿಗೂ ಫ್ರೀ ಬಸ್ ಬಿಟ್ಟಿದ್ರು, ಎಲ್ಲರೂ ಬರೋಕ್ಕೆ ನಮಗೆ ಅವಶ್ಯಕತೆ ಸಿಕ್ತು. ಮತ್ತು ಒಬ್ಬೊಬ್ರಿಗೆ ಬರೋಕ್ಕಾಗ್ತಿರ್ಲಿಲ್ಲ, ಎಲ್ಲರೂ ಬಂದರು. ತುಂಬ ಖುಷಿ ಆಯಿತು. ಪ್ರಾಬ್ಲಮ್ ಆಗ್ತೈತೆ ಅಂದರೆ ಅವ್ರು ಮಾಡೋದನ್ನ ಅವ್ರು ಮಾಡ್ತವ್ರೆ. ಈಗ ಪ್ರಾಬ್ಲಮ್ ಆಗ್ತೈತೆ ಅಂದರೆ ಅವ್ರು ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಮಾಡೋದೆಲ್ಲ ಮಾಡೋರಷ್ಟೇ. ನಮಗೆ ತುಂಬ ಖುಷಿ ಆಯಿತು. ನಮ್ಮೂರಲ್ಲಿ ಖುಷಿ ಆಯಿತು, ಅಭಿವೃದ್ಧಿ ಐತೆ. ನಮ್ಮೂರು ಚೆನ್ನಾಗೈತೆ, ನಮಗೆಲ್ಲ ಸೌಲಭ್ಯನೂ ಸಿಕ್ಕೈತೆ. ಬಸ್ ಸೌಲಭ್ಯ ಮತ್ತು ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಸೌಲಭ್ಯ ಐತೆ. ನಮಗೆ ಮತ್ತೇನೂ ಕಾಂಗ್ರೆಸ್ಸೇ ಬರಲಿ ಅಂತ ನಾವು ಹಾರೈಸ್ತೀವಿ ಅಷ್ಟೇ. ನಮಗೆ ಕಾಂಗ್ರೆಸ್ಸೇ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಮಾಡ್ತೀವಿ. ನಮಗೆ ಸಿದ್ದರಾಮಯ್ಯರೇ ಕಾಂಗ್ರೆಸ್ ಬರಬೇಕು. ಬಂದು ಈಗ ಬರುತ್ತೆ ಈಗ ಬರುತ್ತೆ ಬಸ್ಸು. ಕಳಿಸ್ತಾರೆ. ಏನು ಸಮಸ್ಯೆ ಬಗ್ಗೆ? ಈ ಸಮಸ್ಯೆ ಬಗ್ಗೆನಾ? 3ನೇ ವರ್ಷ ಸಮಸ್ಯೆ ಬಗ್ಗೆನಾ? ಚೆನ್ನಾಗಿದೆ. ಕಾರ್ಯಕ್ರಮಗಳು ಚೆನ್ನಾಗಿದ್ದಾವೆ. ಆಮೇಲೆ ಆದರೆ ಆ ತಿಪ್ಟೂರು ತಾಲೂಕಿನ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿಗಳು ಕಡಿಮೆ ಇದ್ದಾವೆ. ಅಲ್ಲ, ಕೆಲವು ಕಡೆ ಆಗಿದ್ದಾವೆ. ಆದರೆ ತಿಪ್ಟೂರು ತಾಲೂಕಿನ ಕೆಲವು ಕಡೆ ಆಗ್ಯಾವೆ, ಕೆಲವು ಕಡೆ ಆಗ್ಯಾವಿಲ್ಲ. ಆದರೆ ಆದ್ರಿಂದ ನಾವು ಏನು ಮಾಡಬೇಕು ಅಂದ್ರೆ ಈಗ ಅದೊಂದು
ನಮಗೆ ಅಭಿವೃದ್ಧಿಗಳನ್ನ ಯೋಜನೆಗಳನ್ನ ಕೊಡಬೇಕು. ಆಮೇಲೆ SC/STಗೆ ಗಂಗಾ ಕಲ್ಯಾಣ ಯೋಜನೆಗಳಿದ್ದಾವೆ, ಆ ಯೋಜನೆ ಮಾಡಿಕೊಡ್ಬೇಕು. ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋಣ ಅಂತ ಇದ್ದೀವಿ. ಅವ್ರು ಏನು ಮಾಡ್ತಾರೆ ಮುಂದಿನ ವಿಚಾರ. ಸಾಮೇಶ್ವರ ಫೇಮಸ್ಸು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಮೇಡಮ್. ಹಾಂ, ತುಮಕೂರು ನಮ್ಮ ಡಿಸ್ಟಿಕ್ ಅಲ್ವಾ ಮೇಡಮ್, ಅದು ನಮ್ಮ ಜಿಲ್ಲೆಗೆ ಒಂದು ಕಲ್ಪತರು ಜಿಲ್ಲೆ ಇದು, ಅದರಿಂದ ಅದಕ್ಕೂ ಫೇಮಸ್ ಐತಿ. ಯಾವತ್ತೂ ಫೇಮಸ್ಸೇ, ತಿಪ್ಪಲು ಅಷ್ಟೇ, ಎರಡು ಫೇಮಸ್ಸೇ. ನಾಯಕತ್ವ ಬದಲಾವಣೆಯಲ್ಲಿ ಮೇಡಮ್, ನಾಯಕತ್ವ ಬದಲಾವಣೆ ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ. ನಮ್ಮ ಅಭಿಪ್ರಾಯ ನಮಗೆ ಅಭಿವೃದ್ಧಿ ಬೇಕಲ್ವಾ ಮೊದಲು ಇಂಪಾರ್ಟೆಂಟು, ಅದನ್ನು ಕೇಳ್ತಾಯಿದ್ದೀವಿ ನಾವು. ಇಂಪಾರ್ಟೆಂಟ್ ಮಾಡಿ ನಾಯಕತ್ವ ಯಾರು ಕೆಲವು ಕಡೆ ಇದ್ದೇವೆ ಮೇಡಮ್, ಅವ್ರು ಹೇಳಿದ್ದಲ್ಲ ಮಾಡಲಿ, ಅವರು ಚೆನ್ನಾಗಿರಲಿ. ಅವ್ರಿಗೆ ಇವತ್ತು ಎಷ್ಟು 17 ಎಂಥದ್ದು ಇದು ಮಾಡಿರು, 17 ಮಾಡಿರು ಮೇಡಮ್. ಅದನ್ನು ಪಾಪ ಖಂಡನೆ ಮಾಡ್ಯವ್ರೆ, ಚೆನ್ನಾಗೈತೆ ಅದು. ಹಾಗಾಗಿ ನಮಗೆ ಇದು ತಿಪ್ಪೂರು ತಾಲೂಕಿನ ಕೆಲವು ಕಡೆ ಅಭಿವೃದ್ಧಿಗಳು ಗ್ರಾಮಾಭಿವೃದ್ಧಿಗಳು ಕಡಿಮೆ ಆಗಿದೆ. ಆಮೇಲೆ ಗಂಗಾ ಕಲ್ಯಾಣ SC/STಗೆ ಅದು ಕಡಿಮೆ ಆಗಿದೆ. ಹೀಗಾಗಿ ಕೆಲವು ಕಡೆ ಕರೆಂಟಿನ ಅಭಾವನೂ ಕಡಿಮೆ ಇದೆ. ಹೀಗಾಗಿ ನಮಗೆ ಈ ಸೌಲಭ್ಯಗಳು ದೊರಕಿಸ್ಕೊಡ್ಬೇಕು ಅಂತ ಮಾಡಿದೆ ಮೇಡಮ್, ಮಾಡಿದೆ. ಆಮೇಲೆ ಕೆಲವು ಏನು ಅದು ತೆಂಗಿನ ಸಸಿ ಇದು ಮಾಡೋಕ್ಕೆ ಗೃಹಲಕ್ಷ್ಮಿ 5 ತೆಂಗಿನ ಸಸಿದ್ದ ಅದು ಪಂಚಾಯತ್ ವತಿಯಿಂದ ಇದು ಮಾಡಿಕೊಟ್ಟವ್ರೆ. ಉದಿ ಬದಾಕಕ್ಕೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಬರಬೇಕು ಅದೇ ಅಂತ ನಮ್ಮ ಅಭಿಪ್ರಾಯ. ಇಷ್ಟು ಜನನ ಮಾತಾಡ್ಸಿರೋ ಅಂಥದ್ದು. ಒಂದಿಷ್ಟು ಜನ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಇದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರಬೇಕು ಅಂತ ಒಂದಿಷ್ಟು ಇಲ್ಲಿನ ಜನರ ಅಭಿಪ್ರಾಯ ಆಗಿರುವಂಥದ್ದು. ಹಾಗೆ ಸಾಕಷ್ಟು ಜನ ಬೇರೆ ಬೇರೆ ಊರಿಂದ ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಲ್ಲಿನ ಸಾಮವೇಶದ ಬಗ್ಗೆ, ಹಾಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಅನುಕೂಲ ಹಾಗೆ ಅನಾನುಕೂಲಗಳ ಬಗ್ಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ನಾನು ರೂಪ.